ನೋಡ್ರಿ ಇಲ್ಲಿ ಸೂಪರ್ ಆಗಿರುವಂತ ತೆಂಗಳ ರೆಡಿ ಆಗ್ಯದ ನೋಡ್ರಿ. ಹಿಂಗ್ ಮುರಿದ್ರ ಎಷ್ಟು ಹೌರಿಗಾಗ್ಯಾವ, ಬಾಯಾಗಿಟ್ರ ಮಸ್ತ್ ಕರಗ್ತಾವ್. ಸೂಪರ್ ಆಗಿರುವಂತ ತೆಂಗಳ ಆಗ್ಯದ. ಜೈ ಶ್ರೀರಾಮ್. ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಅಂಡ್ ಲೈಫ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ನಾಗರ ಚೌತಿ ಹಾಗೂ ಪಂಚಮಿಯ ಶುಭಾಶಯಗಳು. ಈಗ ಒಂದ್ ಕಡಾಯಿ ತಗೊಂಡಿನಿ, ಅದ್ರೊಳಗ ಹಿಟ್ಟು ಅಳತಿ ಮಾಡ್ಕೊಳಕತ್ತೇನ್ರಿ. 3 ಗ್ಲಾಸ್ ಹಿಟ್ಟು ತಗೋತೀನಿ. ಇದೇನಂದ್ರ 3 ಅಕ್ಕಿ 1 ಉದ್ದ, ಅಂದ್ರ ರೇಷನ್ ಅಕ್ಕಿ ಇರ್ತದಲ್ಲ ಅದನ್ನ ಮೊದ್ಲು ಸ್ವಚ್ಛ ತೊಳೆದು ಆರಾಕ್ ಬಿಡುದ್ರಿ ನೆಳ್ಳಾಗ. ಫುಲ್ ಆರಿದ ಮೇಲೆ 3 ಗ್ಲಾಸ್ ಅಕ್ಕಿಗ 1 ಗ್ಲಾಸ್ ಉದ್ದಿನ ಬೇಳೆ ಸೇರಿ ಗಿರಣಿಗೆ ಕೊಟ್ಬಿಡುದ್ರಿ. ಉದ್ದಿನ ಬೇಳೆ ಅಂತ ತೊಳೆಯೋದ್ ಬೇಕಾಗಿಲ್ಲ, ಚಲೋ ಒರೆಸಿ ಕೊಡ್ಬೇಕಾಗ್ತದ. ಆ ಟೈಪ್ ಮಾಡಿದ್ದು ಹಿಟ್ಟದ. ಅದಕ್ಕ 1 ಗ್ಲಾಸ್ ಹಿಟ್ಟಿಗೆ 1 ಸ್ಪೂನ್ ಬೆಣ್ಣೆ. ಆ ಪ್ರಕಾರ ಈಗ 3 ಗ್ಲಾಸ್ ಹಿಟ್ಟು ಹಾಕೊಂಡಿದ್ನಿ ಅಂತ ಹೇಳಿ 3 ಸ್ಪೂನ್ ಬೆಣ್ಣೆ ಹಾಕಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣಂತ. ಮಸಾಲೆ ಭಾಳ ಇರುದಿಲ್ರಿ ಇದಕ್ಕ. ಆಮೇಲೆ ಹಿಂಗ್ ಹಾಕ್ತೇನ್ರಿ ಒಂದ್ ಸ್ವಲ್ಪ, ಅದು ರುಚಿಗೆ ತಕ್ಕಷ್ಟು. ಕರ್ದಾಗ ಘಮ ಘಮ ವಾಸನೆ ಬರ್ತದ್ರಿ ಹಿಂಗ್ ಹಾಕಿದ್ದ. ಆಮೇಲೆ ಮೆಣಸ್ ಹೆಂಗಂದ್ರ ಫುಲ್ ನೈಸ್ ಪೌಡರ್ ಇರಬಾರ್ದ್ರಿ, ನುಚ್ಚಗತೆ ಇರ್ಬೇಕು, ಕ್ರಶ್ ಮಾಡಿದ್ದಿರ್ಬೇಕು ಮೆಣಸು. ಸ್ವಲ್ಪ ಮಿಕ್ಸಿ ಒಳಗ ವಿಪ್ ಕಡೆ ಮಾಡ್ಬಿಟ್ರೆ ನಿಮ್ಗೆ ಈ ರೀತಿ ಸಿಗ್ತದ ಮೆಣಸಿಂದ. ಇದನ್ನೆಲ್ಲ ಡ್ರೈ ಒಂದ್ಸಲ ಕಲಸ್ಕೊಂಡ್ಬಿಡೋಣಂತ್ರಿ ಎಲ್ಲಾನು. ಯಾಕಂದ್ರೆ ಬೆಣ್ಣಿ ಎಲ್ಲಾ ಹಿಟ್ಟಿಗೂ ಹತ್ಕೊಂಡಿರ್ಬೇಕು, ಸಾಟಿ ಹಾಕ್ದಂಗಿದೆ ಬೆಣ್ಣಿದು. ಆಮೇಲೆ ಬಹಳಷ್ಟು ಜನ ಕಮೆಂಟ್ ಮಾಡ್ಲಿಕತ್ತಿರಲ್ಲ, ನಿಮಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು. ನೋಡ್ರಿ, ನಿಮ್ಗ ಸರಳ ಆಗ್ಲಿ, ಹಬ್ಬದೊಳಗ ಬಿಸಿ ಇರ್ತೀರಿ, ನಿಮ್ಗ ಸರಳ ನೋಡುದು ಫಾಸ್ಟ್ ನೋಡುದಾಗ್ಲಿ ಅಂತೇಳಿ ಬಹಳ ಜಲ್ದಿ ಮಾಡಿ ಕಳಿಸ್ಲಿಕತ್ತೀನಿ ನಾನು. ಈಗ ನೋಡ್ರಿ ಎಲ್ಲಾ ಹಿಟ್ಟು ಕಲ್ಸುದಾತ, ಒಂದಿಷ್ಟು ತೆಗೆದು ಇಟ್ಕೊಂಡಿರಿ. ಈಗ ನಾವು ಚಕ್ಲಿ ಮಾಡೋ ಮುಂದೆ ಹೆಂಗ ಸ್ವಲ್ಪ ಹಿಟ್ಟು ಕಲಿಸಿ ನಾವು ನಾದತೀವಲ್ಲ, ಅದೇ ರೀತಿ ತೆಂಗಳಕ್ಕೂ ಮಾಡ್ಬೇಕಾಗ್ತದ. ಇಲ್ಲ ಬಹಳ ಹೊರ್ಗಾಗ್ತದ. ಆಮೇಲೆ ಇದೇನ್ರಿ ಜಿಡ್ಡಿನ ಅಂಶ ಇರ್ತದೆ, ಯಾಕಂದ್ರೆ ಉದ್ದಿನ ಬೇಳೆ ಪ್ರಮಾಣನು ಒಂದ್ ಸ್ವಲ್ಪ ಇರ್ತದಲ್ಲ, ಹಿಂಗಾಗಿ ಅದಕ್ಕ ಕಲಿಸಿ ಚಲೋ ನಾದ್ಬೇಕ್ರಿ ಇದನ್ನ. ಅದಕ್ಕ ಏನ್ ಮಾಡ್ತೀನಿ, ಒಂದ್ 2 ಟ್ರಿಪ್ ಆಗೋಷ್ಟು ಫಸ್ಟ್ ಕಲ್ಸುದು, ಆ ಹಿಟ್ಟು ಇಡುದು, ಮತ್ ಬೇಕಂದ್ರ ಮತ್ ಕಲ್ಸುದು, ಮತ್ ಹಿಟ್ಟು ಹಾಕೊಂಡ್ ಈ ಟೈಪ್ ಮಾಡ್ತಾ ಹೋಗ್ಬೇಕಾಗ್ತದ. ಒಮ್ಮಿಗ್ಲೆ ಅಷ್ಟು ಕಲಸಿಟ್ಕೊಂಡ್ರ ಹೌರಿಗಾಗ್ಬಿಡ್ತಾವ್ರಿ, ಮುಂದೆ ಚಲೋ ಬರಂಗಿಲ್ಲ ಒಂದ್ ರೀತಿ. ಅದಕ್ಕ ಈಗ ನೋಡ್ರಿ ಸಾಚಾ ಅಂತ ತಗೊಂಡೇನಂತ, ತೆಂಗಳದ ಸಿಗ್ತದ ಈಗ. ಅದ ಏನ್ ಚಕ್ಲಿ ಒತ್ತಳ ಅಥವಾ ಹಿಂಗ್ ಒತ್ತಳ ಅದಲ್ಲ, ಎಣ್ಣೆ ಹಚ್ಚಿ ಅದಕ್ಕ ಸಾಚಾ ಹಾಕಿ ಹಿಟ್ಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿನಿ. ನಾನು ಪ್ಯಾನ್ ಒಳಗ್ ಹಾಕ್ಲಿಕತ್ತೇನ್ರಿ. ಪ್ಯಾನ್ ಒಳಗ್ ಅರ್ತದಷ್ಟು ಎಣ್ಣೆ ಹಾಕಿನಿ, ಈ ರೀತಿ ಇಳಿ ಬಡ್ಲಿತೀನಿ. ಇದೇನಂದ್ರಿ, ನಮ್ಗೀಗ ಹಬ್ಬದ ಕೆಲ್ಸ ಭಾಳ ಇರ್ತದ, ಇದಕ್ಕ ಟೈಮ್ ಭಾಳ ಎಳ್ಲಿಕ್ ಆಗ್ತಿರೋದಿಲ್ಲ. ಈ ರೀತಿ ಎಣ್ಣೆ ಹಾಕ್ಬಿಟ್ರ ಈ ಸಾಚಾ ಏನದಲ್ರಿ, ಇದ್ರಲೆ ಅರ್ಧ ಮಾಡ್ಬಿಟ್ರ ನಿಮಗ 1 ಒಬ್ಬಿ ಆಗ್ಬಿಡ್ತದ್ರಿ. 2 ಒಬ್ಬಿಗ್ ಮುಗುದ್ ಬಿಡ್ತದ, ಭಾಳ ಲಗು ಲಗು ಆಗ್ತಾವ್ರಿ. ಆಮೇಲೆ ಸಣ್ಣ ಇಟ್ಟು ಕರಿಬೇಕ್ರಿ, ಇದನ್ನ ಜೋರ್ ಇಡೋಂಗಿಲ್ಲ. ಅದಕ್ಕಂತ ಈ ಟೈಪ್ ಮಾಡ್ದೆ. ಆದ್ರ ನಾವು ಪಾರ್ಸಲ್ ಅಂದ್ರೇನ ಊರಿಗೆಲ್ಲ ಕಳ್ಸೋದಿರ್ತದ, ಆ ಟೈಮಿಗೆ ನೀವು ಇಷ್ಟು ದೊಡ್ಡ ಮಾಡಿದ್ರ ಮುರಿದು ಕಳ್ಸೋದು ಅಷ್ಟು ಚಲೋ ಅನ್ಸಂಗಿಲ್ಲ. ಅದಕ್ಕ ಸಣ್ಣ ಮಾಡಿದ್ದೆ ಅಷ್ಟನ. ಮನಿ ಒಳಗೆ ಇಟ್ಕೊಂಡ್ ನಾವ್ ಡಬ್ಬಿ ಒಳಗ್ ಹಾಕಿಟ್ಕೊಂಡ್ ತಿನ್ನೋದಂದ್ರ ಈ ರೀತಿ ನೀವು ಒಂದು ಪ್ಯಾನ್ ಕಾಯ್ಲಿಕ್ಕೆ ಇಟ್ಟು ಅದ್ರೊಳಗ ಒಂದಿಷ್ಟು ಎಣ್ಣೆ ಹಾಕ್ಬಿಟ್ರೆ ಮಸ್ತ್ ಆಗ್ತದ್ರಿ. ಆಮೇಲೆ ಎಣ್ಣೆ ಪ್ರಮಾಣ ಏನ್ರಿ, ಬುಟ್ಟಿಗೆ ಹಾಕಿದ್ದು ಇದು ಆಲ್ಮೋಸ್ಟ್ ಸೇಮ್ ಇರ್ತದ, ಒಂಚೂರು ಹೆಚ್ಚಾಗ್ಬೋದು ಅಷ್ಟೇ. ಮುಂದ್ ನೀವು ಒಗ್ಗರಣೆ ಮಾಡಿ ಇಟ್ಕೊಂಡ್ರೆ ಉಪಯೋಗ ಆಗ್ತದೆ ನಿಮ್ಗದ ಎಣ್ಣೆ. ಈಗ ನೋಡ್ರಿ ಇನ್ನೊಂದ್ ಟೈಪ್ ಅನ್ನಲ್ಲ, ಅದನ್ನ ತೋರಿಸ್ಲಿಕತ್ತೀನಿ. ಈ ರೀತಿ 3 ರೌಂಡ್ ಬರೋ ಹಂಗ್ ಅಳತಿ ನೋಡ್ರಿ, ಆ ಟೈಪ್ ಇದನ್ನ ಒತ್ತಿ ರೆಡಿ ಮಾಡಿ ಇಟ್ಕೊಂಡ್ಬಿಡುದು. ಇದನ್ನ ಹೆಂಗ್ ಚಕ್ಲಿ ಹೆಂಗ್ ಇಳಿ ಬಿಡ್ತೀವಲ್ಲ, ಅದೇ ರೀತಿ ತೆಂಗಳ ಕೂಡ ಇಳಿ ಬಿಡೋಣ ಅಂತ. ಬಹಳ ಚಲೋ ಆಗ್ತಾವ್ರಿ. ಪೇಶನ್ಸ್ಲಿ ಮಾಡ್ಬೇಕ್ರಿ ಒಂದ್ ಸ್ವಲ್ಪ, ಯಾಕಂದ್ರ ಸಣ್ಣ ಊರಿ ಒಳಗ ಕರಿಬೇಕಾಗ್ತದ. ನೀವು ಜೋರಿಟ್ ಮಾಡಿದ್ರ ಒಳಗ ಮೆತ್ತಗುಳಿತದ, ಹಂಗ ಆಗ್ಬಾರ್ದು. ಒಳಗೂ ಕೂಡ ಹೌರ್ಗ ಆಗಿರ್ಬೇಕ್ರಿ. ಬೆಣ್ಣೆ ಚಲೋ ಹಾಕಿರ್ತೀವಲ್ಲ, ಹಿಂಗಾಗಿ ಎಣ್ಣೆ ಏನು ಕುಡಿಯಂಗಿಲ್ರಿ. ಇದು ಹೆಚ್ಚಿನ ಭಾಗ ಒಟ್ಟೆ ಎಣ್ಣೆ ಕುಡಿಯಂಗಿಲ್ಲ, ನಮ್ಗ ಎಣ್ಣೆ ಉಳಿತದ. ಈಗ ನೋಡ್ರಿ ಹಿಂದ ಮೇಲೆ ಕೆಳಗೆ ಮಾಡಿ ಇದನ್ನ ಕರಿಯೋಣಂತ. ನೀವು ಎಲ್ಲಾ ಹಬ್ಬದ ತಯಾರಿ ಜೋರಾಗಿ ನಡೆದಿರ್ಬೇಕು. ಉಂಡಿ ಮಾಡಿ ತೋರ್ಸೇನಲ್ರಿ, ನಿಮ್ಗೆ ಏನಾದ್ರು ಹೆಲ್ಪ್ ಆಗ್ಯದ ಕಮೆಂಟ್ ಒಳಗ್ ಬರೀರಿ, ನಂಗೆ ಖುಷಿ ಆಗ್ತದ. ಯಾಕಂದ್ರ ನಾನು ಮಾಡೋದಲ್ದೆ ಹಿಂದ್ ಇಮಿಡಿಯೇಟ್ ಅದನ್ನ ಎಡಿಟ್ ಮಾಡಿ ವಾಯ್ಸ್ ಓವರ್ ಮಾಡಿ ತೋರಿಸ್ತಿರ್ತೇನಲ್ಲ, ನೀವು ನೋಡಿ ಮಾಡೇನಿ ಅಥವಾ ನೀವು ಕೂಡ ಮಾಡಿರಿ ಅನ್ನೋದು ಕಮೆಂಟ್ ನ ಬರದ್ರ ನನಗೂ ಖುಷಿ ಆಗ್ತದ. ನೋಡ್ರಿ ಎಂತ ಮಸ್ತ್ ಆಗ್ಯಾವಂತ, ಹೌರ್ಗ್ ಆಗ್ತಾವ್ರಿ. ಆಮೇಲೆ ಇದ ಹೌರ್ ಆಗ್ಯದ ಅಂತ ಹೆಂಗ್ ಗೊತ್ತಾಗ್ಬೇಕಂದ್ರ, ಒಡದ್ ಹಿಂಗ್ ಮುರಿದು ನೋಡಿದಾಗ ಒಳಗ್ ಹೋಲ್ ಬಂದಿರ್ಬೇಕ್ರಿ, ಅಂದ್ರ ಆಗ್ಯದ ಅಂತ ಅರ್ಥ ಇರ್ತದ. ಸೊ ನೋಡ್ರಿ ಮಸ್ತ್ ಆಗ್ಯಾವ ತೆಂಗಳ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದ. ನೆನಪ್ಲೆ ಕಮೆಂಟ್ ಮಾಡ್ರಿ. ನಿಮಗೆಲ್ಲರಿಗೂ ನಾಗರ ಚೌತಿ ಹಾಗೂ ಪಂಚಮಿಯ ಶುಭಾಶಯಗಳು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.